ಹರೇ ಗಣೇಶ ನರಸಿಂಹ ಮಿತ್ರರೇ, ಇವತ್ತು ನಾನು ನಿಮಗೆ ಅಕ್ಷಯ ತೃತೀಯದ ಪರವಾಗಿ ಮಾಹಿತಿಯನ್ನು ನೀಡ್ತಾ ಇದ್ದೀನಿ. ನೋಡಿ, ಇದೇ 30 ಏಪ್ರಿಲ್ 2025 ಬುಧವಾರ ಅಕ್ಷಯ ತೃತೀಯಾದ ತಿಥಿ ಬರ್ತಾ ಇದೆ. ಹಾಗಾಗಿ ಅಕ್ಷಯ ತೃತೀಯ ಅಂದರೆ ಏನು? ಅಕ್ಷಯ ಅನಿಕ್ ತೃತೀಯ ಅಂದರೆ ಪ್ರತಿ ತಿಂಗಳಲ್ಲಿ ಶುಕ್ಲ ಪಕ್ಷದ ತೃತೀಯ ತಿಥಿ ಬರ್ತಾ ಇರುತ್ತೆ. ಹಾಗಾದರೆ ಈ ವೈಶಾಖ ಮಾಸದಲ್ಲಿ ಬರುವ ತೃತೀಯಾಗಿ ಏನು ಮಹತ್ವ? ಯಾಕೆಂದರೆ ಇದಕ್ಕೆ ಅಕ್ಷಯ ತೃತೀಯ ಅಂತ ಹೇಳ್ತಾರೆ. ಅಧಿಕ್ಷಯ ಅಂದರೆ ಯಾವುದು ಕ್ಷಯವಾಗಲ್ಲವೋ ಅದಕ್ಕೆ ಅಕ್ಷಯ ಅಂತ ಹೇಳ್ತಾರೆ. ನೋಡಿ, ಈ ಅಕ್ಷಯ ತೃತೀಯದ ಮಹತ್ವ ಏನು? ಸತ್ಯಯುಗ ಮತ್ತು ತ್ರೇತಾಯುಗದ ಜನ್ಮೋತ್ಸವ ಅಥವಾ ಜನ್ಮದಿನ. ದೇವಿ ಗಂಗೆಯು ಭೂಲೋಕದಲ್ಲಿ ಅವತರಣ ಮಾಡಿದಂಥ ದಿನ. ಆಮೇಲೆ ಉತ್ತರ ಭಾರತದಲ್ಲಿ ಚಂದನಯಾತ್ರ ಪ್ರಾರಂಭ ದಿನ. ಯಾಕೆಂದರೆ ಈಗ ವೈಶಾಖ ಮಾಸ ಹೇಗೆ ಮುಂದೆ ಹೋಗ್ತಾ ಇರುತ್ತೆ, ಅದೇ ರೀತಿ ಬೇಸಿಗೆ ಕೂಡ ಹೆಚ್ಚಾಗುತ್ತೆ. ಆ ಸಮಯದಲ್ಲಿ ಭಗವಂತನಿಗೆ, ಶಿವ ಅಥವಾ ವಿಷ್ಣುವಿಗೆ ಅಥವಾ ತಮ್ಮ ಇಷ್ಟ ದೇವರಿಗೆ ಚಂದನದ ತಿಲಕವನ್ನು ತಲೆಗೆ ಹಚ್ಚುತ್ತಾರೆ. ಅಂದರೆ ಕನಿಷ್ಠ 1 ತಿಂಗಳು ಕೂಡ ಅವರು ಹಚ್ಚುತ್ತಾರೆ. ಆಮೇಲೆ ಬಾಂಕೆ ಬಿಹಾರಿ, ಉತ್ತರ ಭಾರತದ ಬಾಂಕೆ ಬಿಹಾರಿ ದೇವಸ್ಥಾನದಲ್ಲಿ, ಬಾಂಕೆ ಬಿಹಾರಿ ಅಂದರೆ ಕೃಷ್ಣ ಅದು ವಿಗ್ರಹ. ಆ ದೇವಸ್ಥಾನದಲ್ಲಿ ಕೃಷ್ಣನ ಚರಣಕಮಲಗಳು ವರ್ಷಕ್ಕೆ ಅಕ್ಷಯ ತೃತೀಯ ದಿನದಂದೇ ನಾವು ನೋಡಬಹುದು. ಬಾಕಿ ಸಮಯದಲ್ಲಿ ಹೋದಾಗ ಅಲ್ಲಿ ಏನು ದರ್ಶನ ಆಗಲ್ಲ. ಆಮೇಲೆ ಚಾರ್ಧಾಮ್ ಯಾತ್ರೆಯು ಪ್ರಾರಂಭವಾಗುವ ದಿನ. ಚಾರ್ಧಾಮ್ ಅಂದರೆ ಬದ್ರಿ, ಕೇದಾರ, ಗಂಗೋತ್ರಿ ಮತ್ತು ಯಮುನೋತ್ರಿ. ವಿಶ್ವ ಪ್ರಸಿದ್ಧ ಜಗನ್ನಾಥನ ರಥ ನಿರ್ಮಾಣ ಮಾಡುವಂಥ ಪ್ರಾರಂಭದ ದಿನ. ಆದಿಗುರು ಶಂಕರಾಚಾರ್ಯರು ಇದೇ ದಿನದಂದು ಕನಕಧಾರ ಸ್ತೋತ್ರವನ್ನು ಬರೆದು ಮಹಾಲಕ್ಷ್ಮಿಯ ಅನುಗ್ರಹವನ್ನು ಪ್ರಾಪ್ತಿ ಮಾಡಿ ಸುವರ್ಣದ ಬೆಟ್ಟದ ನೆಲ್ಲಿಕಾಯಿಯ ವರ್ಷ ಮಾಡಿರುವಂಥ ದಿನ. ಧನಾಧ್ಯಕ್ಷನಾದ ಕುಬೇರನಿಗೆ ಧನದ ಅಧಿಪತಿಯಾಗುವಂಥ ಹೊರಕೊಟ್ಟಿರುವಂಥ ದಿನ. ಸುಧಾಮನ ಭರತನ ನಿವಾರಣವಾದಂಥ ದಿನ. ಸೂರ್ಯದೇವನಿಗೆ ಅಕ್ಷಯ ಪಾತ್ರೆ ದೊರಕಿದಂಥ ದಿನ. ಸೂರ್ಯದೇವನು ಅಕ್ಷಯ ಪಾತ್ರೆಯನ್ನು ದ್ರೌಪದಿಗೆ ಕೊಟ್ಟಂಥ ದಿನ. ನರ ಮತ್ತು ನಾರಾಯಣರು ಅವತಾರ ಮಾಡಿದಂಥ ದಿನ. ಆಮೇಲೆ ಇದೇ ಬದ್ರಿನಾಥದಲ್ಲಿ ಮಾನವ ಪೂಜೆಗೆ ಬದ್ರಿನಾಥ ದೇವಾಲಯವು ತೆಗೆಯುವಂಥ ದಿನ. ನಾಥದ್ವಾರದಲ್ಲಿ ಶ್ರೀನಾಥನ ಪರಮ ವಿಗ್ರಹವನ್ನು ಪ್ರಾಕಟ್ಯವಾದ ದಿನ. ಹಯಗ್ರೀವರ ಅವತಾರ ಮಾಡಿದಂಥ ದಿನ. ದ್ರೌಪದಿಗೆ ಅಕ್ಷಯ ಸೀರೆಯನ್ನು ಶ್ರೀಕೃಷ್ಣನು ಇದೇ ದಿನದಲ್ಲಿ ಪ್ರದಾನ ಮಾಡಿದಂಥ ದಿನ. ಮಹಾಭಾರತ ಯುದ್ಧವು ಅಂತ್ಯವಾದಂಥ ದಿನ. ಅನ್ನಪೂರ್ಣ ಹಾಗೂ ಬ್ರಹ್ಮನ ಮಗ ಅಕ್ಷಯ ಕುಮಾರನ ಅವತಾರವಾದಂಥ ದಿನ. ಆಮೇಲೆ ವೇದವ್ಯಾಸರು ಶ್ರೀಮದ್ ಭಾಗವತವನ್ನು ಬರೆದಂಥ ಇದೇ ದಿನದಲ್ಲಿ ಪ್ರಾರಂಭ ಮಾಡಿದಂಥ ದಿನ. ಆಮೇಲೆ ಭಗವಾನ್ ಋಷಭದೇವರು 1 ವರ್ಷದ ಉಪವಾಸವನ್ನು ಅಂತ್ಯ ಮಾಡಿದಂಥ ದಿನ. ಆಮೇಲೆ ನೋಡಿ, ಈ ದಿನದಲ್ಲಿ, ಇಷ್ಟು ಒಳ್ಳೆಯ ದಿನದಲ್ಲಿ ತಾವೇನು ಮಾಡಬೇಕಂತ ಹೇಳಿದ್ರೆ, ದಾಳಿಂಬೆ ರಸ ಅಥವಾ ಕಬ್ಬಿನ ರಸ ಅಥವಾ ಮಾವಿನ ರಸ ಅಥವಾ ಪಂಚಾಮೃತದಿಂದ ಮಹಾಲಕ್ಷ್ಮಿಯನ್ನು ಶ್ರೀಸೂಕ್ತ ಹೇಳುತ್ತಾ ಅಥವಾ ಶ್ರೀಸೂಕ್ತ ಕೇಳುತ್ತಾ ನೀವು ಅಭಿಷೇಕವನ್ನು ಮಾಡಬಹುದು. ಆಮೇಲೆ ಮಹಾಲಕ್ಷ್ಮಿಯ ಮಂತ್ರವನ್ನು ಈ ದಿನದಿಂದ ಪ್ರಾರಂಭ ಮಾಡಿ 120 ದಿನದವರೆಗೆ ನಿತ್ಯ 108 ಜಪ ಮಾಡಿದರೆ ಮಹಾಲಕ್ಷ್ಮಿಯ ಸಂಪೂರ್ಣ ಅನುಗ್ರಹ ಆಗುತ್ತೆ. ಆ ಮಂತ್ರ ಯಾವುದಂದರೆ, ಓಂ ಶ್ರೀಂ ಹ್ರೀಂ ಶ್ರೀಂ ಕಮಲೇ ಕಮಲಾಲಯೇ ಪ್ರಸೀದ ಶ್ರೀಂ ಹ್ರೀಂ ಶ್ರೀಂ ಮಹಾಲಕ್ಷ್ಮೈ ನಮಃ. ಆಮೇಲೆ ಈ ದಿನದಂದು ನಾವು ಮಲ್ಲಿಗೆ ಅಥವಾ ಬಿಲ್ವಪತ್ರ ಅಥವಾ ಮಹಾಲಕ್ಷ್ಮಿಗೆ ಪ್ರಿಯವಾದ ಪುಷ್ಪ ಅಂದರೆ ಕಮಲದ ಹೂವುಗಳಿಂದ ಅರ್ಚನೆ ಮಾಡಿದರೆ ಮಹಾಲಕ್ಷ್ಮಿ ಸಂಪೂರ್ಣವಾಗಿ ಅನುಗ್ರಹವಾಗ್ತಾಳೆ. ಏಕೆ ಅಂತ ಹೇಳಿದ್ರೆ, ಈ ವರ್ಷದ ಅಕ್ಷಯ ತೃತೀಯ ತಿಥಿಯಲ್ಲಿ ವೃಷಭ ಲಗ್ನದಲ್ಲೇ ಗುರು ಮತ್ತು ಚಂದ್ರ, ಉಚ್ಚನಾದ ಚಂದ್ರ ಮತ್ತು ಗುರುವಿನ ಜೊತೆ ಗಜಕೇಸರಿ ಯೋಗ, ಮತ್ತು ಮೀನದಲ್ಲೇ ಉಚ್ಚನಾದ ಶುಕ್ರ ಮತ್ತು ಬುಧ ಮತ್ತು ಶನಿ ಮತ್ತು ರಾಹು ನೀಚಭಂಗ ರಾಜಯೋಗದಲ್ಲಿ ಇದ್ದಾರೆ. ಹಾಗಾಗಿ ಈ ವರ್ಷ ನಾವು ಮಹಾಲಕ್ಷ್ಮಿಯ ಮಂತ್ರಗಳನ್ನು ಜಪ ಮಾಡಿದರೆ ತುಂಬ ಒಳ್ಳೆಯದಾಗುತ್ತೆ. ಆಮೇಲೆ ಈ ಅಕ್ಷಯ ತೃತೀಯದಂದು ಯಾರಾದರೂ ಬಂಗಾರವನ್ನು ಕೊಳ್ಳೋರಿದ್ದರೆ 8 ಗಂಟೆ 54 ನಿಮಿಷ ಮುಂಜಾನೆಯಿಂದ 12 ಗಂಟೆ 54 ನಿಮಿಷ ಮಧ್ಯಾಹ್ನದವರೆಗೂ ನೀವು ಕೊಳ್ಳಬಹುದು. ಇಲ್ಲ ಅಂದರೆ ಸಾಯಂಕಾಲ 5 ಗಂಟೆ 31 ನಿಮಿಷದಿಂದ 7 ಗಂಟೆ 31 ನಿಮಿಷದವರೆಗೂ ನೀವು ಕೊಳ್ಳಬಹುದು.
ನೋಡಿ ಮಿತ್ರರೇ, ಇದು ಅಕ್ಷಯ ತೃತೀಯದ ಪರವಾಗಿ ಎಲ್ಲ ಮಾಹಿತಿಯನ್ನು ನೀಡಿದ್ದೇನೆ. ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾದರೆ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನನ್ನ ನಂಬರ್ ಇರುತ್ತೆ. ನಿಮ್ಮ ಏನೋ ಸಮಸ್ಯೆ ಇದ್ದರೂ ಕೂಡ ನೀವು ನನಗೆ ಕಾಂಟ್ಯಾಕ್ಟ್ ಮಾಡಬಹುದು. ಅಥವಾ ನಿಮಗೆ ಬೇರೆ ಯಾವುದೋ ವಿಷಯದಲ್ಲಿ ನಿಮಗೇನೋ ಮಾಹಿತಿ ಬೇಕಂದರೂ ಕೂಡ ನೀವು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು ಮಿತ್ರರೇ. ನಾನು ನಿಮಗೆ ಇದರಲ್ಲಿ ಉತ್ತರ ಅಥವಾ ಒಂದು ವಿಡಿಯೋವನ್ನು ಮತ್ತೆ ನಿಮಗೆ ಕೊಡಲಿಕ್ಕೆ ಇಚ್ಛಿಸ್ತಾ ಇದ್ದೀನಿ. ಹರೇ ಗಣೇಶ ನರಸಿಂಹ.